ಆ ಶಾಲೆಯಲ್ಲಿ ಯಾವಾಗಲೂ 100ಕ್ಕೆ 100 ಅಂಕ ತೆಗೆಯುತ್ತಿದ್ದ, ಆ ಕ್ಲಾಸಿಗೆ ಫಸ್ಟ್ ಬರುತ್ತಿದ್ದ ಆ ಸ್ಟೂಡೆಂಟ್ ನಮ್ಗೆಲ್ಲ ನೆನ್ಪಿರ್ಬೋದಲ್ವಾ? ಖಂಡಿತ ನೆನ್ಪಿರ್ತಾರೆ. ಹ್ಮ್. ಆದ್ರೆ ಅವರು ಈಗ ನಿಜಕ್ಕೂ ಖುಷಿಯಾಗಿದ್ದಾರಾ? ಅಥವಾ ಕೇವಲ ಇತರರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸೋದ್ರಲ್ಲಿ ಮಾತ್ರ ನಿಸ್ಸೀಮರಾ? ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸುವಂಥ ವಿಷಯ ಅಂತ ಹೇಳ್ಬೋದು. ಹೌದು, ಜಿಡ್ಡು ಕೃಷ್ಣಮೂರ್ತಿಯವರ ಆ ಕ್ರಾಂತಿಕಾರಿ ವಿಚಾರಗಳನ್ನು ಇಟ್ಕೊಂಡು ನಿಜವಾದ ಶಿಕ್ಷಣ ಅಂದ್ರೆ ಏನು ಅನ್ನೋದನ್ನ ನಾವಿವತ್ತು ಹುಡುಕಲಿದ್ದೇವೆ. ಅಂದ್ರೆ ಕೇವಲ ಅಂಕ ಗಳಿಸೋದು, ಇಲ್ಲ ಈ ಪುಸ್ತಕದ ಬದನೆಕಾಯಿ ಮಾತ್ರವೇ ಶಿಕ್ಷಣನಾ? ಖಂಡಿತ ಅಲ್ಲ. ಕೃಷ್ಣಮೂರ್ತಿಯವರ ಪ್ರಕಾರ ನಾವು ಶಿಕ್ಷಣ ಅಂತ ಯಾವುದನ್ನ ಕರೀತಿದ್ದೆವೋ ಅದು ಕೇವಲ ಈ ಅಳೆಯಬಹುದಾದ ಗ್ರೇಡ್ಗಳು, ರ್ಯಾಂಕ್ಗಳು. ಹೌದು, ರ್ಯಾಂಕ್ಗಳ ಸುತ್ತ ಮಾತ್ರ ಗಿರಿಕಿ ಹೊಡಿತಿದೆ. ಅದೇ ಅವರು ಮುಂದಿಡುವ ಪರ್ಯಾಯ ಮಾರ್ಗ ಇದೆಯಲ್ಲ, ಅದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂಥದ್ದಿದೆ. ಇಲ್ಲಿ ನನಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಹ? ಶಾಲೆಯಲ್ಲಿ ಪರೀಕ್ಷೆ, ಶಿಕ್ಷೆ ಅಥವಾ ಹೋಲಿಕೆಯ ಭಯ ಇರಬಾರ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಮತ್ತೊಬ್ಬನೊಂದಿಗೆ ಹೋಲಿಸುವುದು ಒಂದು ರೀತಿಯ ಕ್ರೌರ್ಯ ಅಂತ ಅವ್ರು ಹೇಳ್ತಾರೆ. ಕರೆಕ್ಟ್. ಆದ್ರೆ ಸ್ಪರ್ಧೆ ಇರಬಾರ್ದಾ? ನಾಳೆ ಅವರು ಹೊರಗಿನ ಪ್ರಪಂಚದಲ್ಲಿ ಬದುಕಬೇಕು ಅಂದ್ರೆ ಈ ಸ್ಪರ್ಧೆ, ಸ್ವಲ್ಪ ಮಟ್ಟಿನ ಭಯ ಅವರನ್ನು ಎಚ್ಚರವಾಗಿಡುತ್ತಲ್ವಾ? ಮೇಲ್ನೋಟಕ್ಕೆ ನಮಗೆ ಹಾಗೆ ಅನ್ಸುತ್ತೆ. ಆದರೆ ಇದರ ಹಿಂದಿನ ಮನೋವಿಜ್ಞಾನವನ್ನು ನಾವು ಸ್ವಲ್ಪ ಗಮನಿಸಬೇಕು. ಅಂದ್ರೆ ಮಗುವಿನ ಮನಸ್ಸಿನಲ್ಲಿ ಭಯ ಅಥವಾ ಹೋಲಿಕೆಯ ಒತ್ತಡ ಹುಟ್ಟಿದಾಗ ಮೆದುಳು ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಬದುಕುಳಿಯುವ ಹೋರಾಟದ ಸ್ಥಿತಿಗೆ. ಹೌದು. ಅಂತಹ ಪರಿಸ್ಥಿತಿಯಲ್ಲಿ ಮಗು ಹೊಸದನ್ನು ಕಲಿಯುವ ಅಥವಾ ಈ ಸೃಜನಶೀಲ ಪ್ರಶ್ನೆಗಳನ್ನು ಕೇಳುವ ಬದಲು ಕೇವಲ ಪರೀಕ್ಷೆ ಪಾಸಾಗುವುದು ಹೇಗೆ ಅಂತ ಮಾತ್ರ ಯೋಚಿಸ್ತೆ. ಎಕ್ಸಾಕ್ಟ್ಲಿ. ಭಯ ಇರುವಲ್ಲಿ ಬುದ್ಧಿವಂತಿಕೆ ಅರಳಲು ಸಾಧ್ಯವೇ ಇಲ್ಲ. ಸ್ಪರ್ಧೆಯಿಂದ ಹುಟ್ಟುವ ಈರ್ಷ್ಯೆ ಇದೆಯಲ್ಲ, ಅದು ಮಗುವಿನ ಸಹಜ ಕಲಿಕೆಯ ಉತ್ಸಾಹವನ್ನೇ ಕೊಂದುಹಾಕ್ತದೆ. ಈಗ ಅರ್ಥವಾಗ್ತಿದೆ. ಅಂದ್ರೆ ನಾವು ಶಾಲೆಗಳನ್ನು ಒಂದು ಕಾರ್ಖಾನೆಯ ಅಸೆಂಬ್ಲಿ ಲೈನ್ ತರಹ ಮಾಡಿದ್ವಿ. ಹೌದು, ಕಾರ್ಖಾನೆನೇ ಸರಿ. ಆ ಕಾರ್ಖಾನೆಯಲ್ಲಿ ತಯಾರಾಗುವ ಒಂದೇ ಅಚ್ಚಿನ ಪ್ರಾಡಕ್ಟ್ಗಳ ತರಹ ಮಕ್ಕಳನ್ನು ತಯಾರು ಮಾಡಿದ್ರೆ ನಮಗೆ ಕೇವಲ ಆತಂಕದಿಂದ ಒದ್ದಾಡುವ ಯಂತ್ರಗಳು ಸಿಗ್ತವೆ. ನಿಖರವಾದ ಹೋಲಿಕೆ ಇದು. ಸ್ವತಂತ್ರವಾಗಿ ಯೋಚಿಸುವ ಮನುಷ್ಯರು ಅಲ್ಲಿ ಸಿಗುವುದಿಲ್ಲ. ಪ್ರತಿಯೊಂದು ಮಗುವಿಗೂ ತನ್ನದೇ ಆದ ವೇಗವಿರುತ್ತದೆ, ಗೊತ್ತಾ? ಹೌದು. ಆ ಮಗು ಸಹಜವಾಗಿ ಅರಳಲು ಯಾವುದೇ ಷರತ್ತುಗಳಿಲ್ಲದ ಈ ಭಯಮುಕ್ತ ವಾತಾವರಣ ಬೇಕು. ಎಲ್ಲಾ ಮಕ್ಕಳನ್ನೂ ಒಂದೇ ತಕ್ಕಡಿಯಲ್ಲಿ ಅಳೆಯಲು ಸಾಧ್ಯವಿಲ್ಲ. ಹಾಗಾದ್ರೆ ಪರೀಕ್ಷೆ ಇಲ್ಲ, ಭಯ ಇಲ್ಲ, ಸ್ಪರ್ಧೆಯೂ ಇಲ್ಲ ಅಂದ್ರೆ ಆ ಶಾಲೆಗೆ ಹೋಗಿ ಕಲಿಯುವುದಾದ್ರೂ ಏನನ್ನು? ಬರೀ ಪುಸ್ತಕದಲ್ಲಿರುವ ಮಾಹಿತಿಯನ್ನ? ಇಲ್ಲ. ಇಲ್ಲೇ ಕೃಷ್ಣಮೂರ್ತಿಯವರ ವಿಚಾರ ಇನ್ನಷ್ಟು ಆಳಕ್ಕೆ ಹೋಗೋದು. ನೋಡಿ, ತಿಳುವಳಿಕೆಗೂ ಮತ್ತು ಬರೀ ಮಾಹಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಂತ ಅವರು ವಿವರಿಸ್ತಾರೆ. ಓಕೆ. ಕೇವಲ ಮೆದುಳನ್ನು ಮಾಹಿತಿಯಿಂದ ತುಂಬಿಸುವುದು ಶಿಕ್ಷಣವಲ್ಲ. ಬದಲಾಗಿ ಜೀವನದ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುವ ಪ್ರಜ್ಞೆಯನ್ನು ಅಥವಾ ಅವೇರ್ನೆಸ್ ಅನ್ನು ಜಾಗೃತಗೊಳಿಸುವುದೇ ನಿಜವಾದ ಶಿಕ್ಷಣ. ವಾವ್! ಇದು ಇಂದಿನ ಕಾಲಕ್ಕೆ ಎಷ್ಟು ಸೂಕ್ತವಾಗಿದೆ ನೋಡಿ. ಪ್ರಪಂಚದ ಎಲ್ಲ ಮಾಹಿತಿಯೂ ಇಂದು ನಮ್ಮ ಸ್ಮಾರ್ಟ್ ಫೋನ್ನಲ್ಲಿಯೇ ಲಭ್ಯವಿದೆ. ಖಂಡಿತವಾಗ್ಲೂ. ಹೀಗಿರುವಾಗ ಶಾಲೆಗಳು ಮಕ್ಕಳನ್ನು ಕೇವಲ ಡೇಟಾ ಸೇವ್ ಮಾಡಿಕೊಳ್ಳುವ ಹಾರ್ಡ್ ಡ್ರೈವ್ಗಳಂತೆ ಮಾಡುವುದನ್ನು ಬಿಡಬೇಕು ಅನ್ಸುತ್ತೆ. ಹೌದು, ಬಿಡಬೇಕು. ಆ ಡೇಟಾವನ್ನು ಬಳಸ್ಕೊಂಡು ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನೋ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡ್ಬೇಕಲ್ವೇ? ಅದೇ ಮಾಹಿತಿ ಕಲೆ ಹಾಕುವುದು ಬದುಕಲು ಒಂದು ಕೌಶಲ್ಯ ಕೊಡ್ಬಹುದು. ಆದ್ರೆ ಆ ಸಾಫ್ಟ್ವೇರ್ ಅಂತ ನೀವೇನ್ ಹೇಳಿದ್ರಿ, ಅದು ಜೀವನವನ್ನು, ಸಂಬಂಧಗಳನ್ನು, ನಮ್ಮೊಳಗಿನ ಒಳತೋಟಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆಯನ್ನು ಕೊಡುತ್ತದೆ. ಆ ಸಾಫ್ಟ್ವೇರ್ ಕಲ್ಪನೆ ಚೆನ್ನಾಗಿದೆ. ಆದ್ರೆ ವಾಸ್ತವದಲ್ಲಿ ಈ ಪ್ರಜ್ಞೆಯನ್ನು ಬೆಳೆಸುವುದು ಹೇಗೆ? ಯಾವುದಾದ್ರೂ ಸಿಲಾಬಸ್ ಇದೆಯಾ ಇದಕ್ಕೆ? ಇದೆ. ನನ್ಗಿದು ಸ್ವಲ್ಪ ಗೊಂದಲಮಯ ಅನಿಸ್ತಿದೆ. ಇದು ಕೃಷ್ಣಮೂರ್ತಿಯವರ ಅತ್ಯಂತ ಪ್ರಮುಖವಾದ ಆಲೋಚನೆ. ಈ ಪ್ರಜ್ಞೆ ಬರಬೇಕಾದ್ರೆ ಶಿಕ್ಷಣದ ಅಡಿಪಾಯ ಸ್ವಯಂ ಅರಿವು, ಅಂದ್ರೆ ಈ ಸೆಲ್ಫ್ ನಾಲೆಜ್ ಆಗಿರಬೇಕು ಅಂತ ಅವರು ವಾದಿಸ್ತಾರೆ. ಸೆಲ್ಫ್ ನಾಲೆಜ್ ಅಂದ್ರೆ ನಾವು ಕೇವಲ ಹೊರಗಿನ ಪ್ರಪಂಚದ ಇತಿಹಾಸ, ವಿಜ್ಞಾನ ಕಲಿತೇವೆ. ಆದ್ರೆ ನಮ್ಮದೇ ಆಲೋಚನೆಗಳು, ನಮ್ಮ ಕೋಪ, ನಮ್ಮ ಅಸೂಯೆ, ನಮ್ಮ ಆಸೆಗಳು ಎಲ್ಲಿಂದ ಹುಟ್ಟಿದೆ ಅಂತ. ಹೌದು, ಅದನ್ನ ಗಮನಿಸುವುದೇ ಅತಿ ದೊಡ್ಡ ಕಲಿಕೆ. ಅಂದ್ರೆ ಮಗು ಕೇವಲ ಭೌತಶಾಸ್ತ್ರವನ್ನೋ ಗಣಿತವನ್ನೋ ಕಲಿಯುವ ಜೊತೆಗೆ ತನ್ನದೇ ಮನಸ್ಸಿನ ವಿಜ್ಞಾನಿ ಆಗಬೇಕು ಅಂತ ಹೇಳ್ತಿದ್ದೀರಾ? ನಿಖರವಾಗಿ ಹೇಳಿದ್ರಿ.
ತನ್ನೊಳಗೆ ಏನಾಗ್ತಿದೆ ಅಂತ ತಾನೇ ಅಬ್ಸರ್ವ್ ಮಾಡ್ಬೇಕು. ಹೌದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಉದಾಹರಣೆಗೆ ಒಂದು ಮಗು ತನ್ನಲ್ಲಿ ಹುಟ್ಟುತ್ತಿರುವ ಕೋಪ ಅಥವಾ ಇನ್ನೊಬ್ಬರ ಜೊತೆಗಿನ ಸ್ಪರ್ಧೆಯ ಮನೋಭಾವವನ್ನು ತಾನೇ ಗಮನಿಸಲು ಶುರು ಮಾಡಿದರೆ, ಆ ಭಾವನೆಗಳು ಕರಗಿ ಹೋಗ್ತಾವಾ? ಹೌದು, ಆ ಭಾವನೆಗಳು ತಾನಾಗಿಯೇ ಕರಗಿ ಹೋಗ್ತವೆ. ತನ್ನನ್ನು ತಾನು ಅರಿತುಕೊಂಡಾಗ ಮಾತ್ರ ಮನುಷ್ಯ ಯಾವುದೇ ಆತಂಕ ಅಥವಾ ಬೇರೆಯವರ ಪ್ರಭಾವವಿಲ್ಲದೆ ಸ್ವತಂತ್ರವಾಗಿ ಯೋಚಿಸಲು ಶುರು ಮಾಡ್ತಾನೆ. ಅಲ್ಲಿ ನಿಜವಾದ ಬುದ್ಧಿವಂತಿಕೆ ಅರಳ್ತದೆ. ಕರೆಕ್ಟ್. ಅಮೇಝಿಂಗ್. ಇದು ನಮ್ಮ ದಿನನಿತ್ಯದ ಬದುಕಿಗೂ ಎಷ್ಟು ಕನೆಕ್ಟ್ ಆಗುತ್ತಲ್ವಾ? ನಮ್ಮಲ್ಲಿ ಎಷ್ಟೋ ಜನ ಈಗ ಮಾಡ್ತಿರುವ ಕೆಲ್ಸಗಳನ್ನ ನಮ್ಗೆ ಇಷ್ಟ ಅಂತ ಮಾಡ್ತಿದೀವಾ, ಅನ್ನೋ ಭಯದಿಂದ ಮಾಡ್ತಿದ್ದೀವಾ ಅಂತ ನಮಗೆ ಗೊತ್ತಿಲ್ಲ. ಇದನ್ನೇ ಅವರು ಅಂದು ಹೋಲಿಕೆಯ ಕ್ರೌರ್ಯ ಅಂತ ಕರೆದಿದ್ದು. ಶಿಕ್ಷಣ ಅನ್ನೋದು ಕೇವಲ ಅಕ್ಷರ ಕಲಿಯುವುದಲ್ಲ. ಹೌದು. ಅದು ಭಯದಿಂದ ಮುಕ್ತವಾಗಿ, ಹೋಲಿಕೆಯನ್ನು ಕೈಬಿಟ್ಟು, ಕೇವಲ ಮಾಹಿತಿಯ ಆಚೆಗೆ ನಿಂತು ತನ್ನನ್ನು ತಾನು ಅರಿತುಕೊಳ್ಳುವ ಒಂದು ನಿರಂತರ ಪ್ರಕ್ರಿಯೆ. ಈ ವಿಚಾರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಒಂದು ಆಳವಾದ ಪ್ರಶ್ನೆ ಖಂಡಿತ ನಮ್ಮನ್ನು ಕಾಡುತ್ತೆ. ಶಿಕ್ಷಣದ ನಿಜವಾದ ಅರ್ಥ ಸ್ವಯಂ ಅರಿವು ಮತ್ತು ನಮ್ಮ ಸ್ವಂತ ಭಾವನೆಗಳನ್ನು ಹಾಗೂ ವರ್ತನೆಗಳನ್ನು ನಾವು ಗಮನಿಸುವುದು ಎಂದಾದರೆ, ಗೋಡೆ ತುಂಬಾ ಸರ್ಟಿಫಿಕೇಟ್, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಅಂಟಿಸಿಕೊಂಡಿರುವ ಇಂದಿನ ನಮ್ಮ ಸಮಾಜದಲ್ಲಿ ಎಷ್ಟು ಜನ ವಯಸ್ಕರು ನಿಜವಾಗಿಯೂ ಸುಶಿಕ್ಷಿತರು ಎಂದು ಕರೆಸಿಕೊಳ್ಳಲು ಅರ್ಹರಿದ್ದಾರೆ? ಯೋಚಿಸಬೇಕಾದ ವಿಷಯ.